ನಮಸ್ಕಾರ ವೀಕ್ಷಕರೇ. ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ವಾರ್ಷಿಕ ಜಾತ್ರೋತ್ಸವಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಜಾತ್ರೆಯ ಮುಖ್ಯ ಆಕರ್ಷಣೆಯಾದ ಸುಬ್ರಹ್ಮಣ್ಯ ಸ್ವಾಮಿಯ ಪಂಚಮಿ ಮತ್ತು ಬ್ರಹ್ಮ ರಥೋತ್ಸವಕ್ಕೆ ರಥ ಸಿದ್ಧ ಮಾಡುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಹುಣ್ಣಿಮೆಯಂದು ಸ್ವಾಮಿಯ ಪಂಚಮಿ ರಥ ಮತ್ತು ಬ್ರಹ್ಮರಥವನ್ನು ಸಿದ್ಧಪಡಿಸಲು ಮೂಲ ನಿವಾಸಿಗಳಾದ ಮಲೆಕುಡಿಯ ಜನಾಂಗದ ಮುಖ್ಯಸ್ಥರಿಗೆ ದೇವಸ್ಥಾನದ ವತಿಯಿಂದ ವೀಳ್ಯ ಪ್ರಸಾದ ಕೊಡುವ ಪ್ರಕ್ರಿಯೆ ನಡೆದಿದೆ. ಗೂಟಪೂಜೆ ಎಂದು ಕರೆಯಲ್ಪಡುವ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪುಣ್ಯ ಅರ್ಚಕರು ಮಲೆಕುಡಿಯ ಜನಾಂಗದ ಮುಖ್ಯಸ್ಥರಿಗೆ ವೀಳ್ಯ ನೀಡಿ ಇಂದಿನಿಂದ ರಥದ ಕಟ್ಟುವ ಕೆಲಸ ಆರಂಭಿಸುವಂತೆ ಸೂಚಿಸುತ್ತಾರೆ. ವೀಳ್ಯ ಪಡೆದ ಕ್ಷೇತ್ರದ ಮೂಲ ನಿವಾಸಿಗಳಾದ ಮಲೆಕುಡಿಯವರು ಕುಮಾರ ಪರ್ವತ ಕಾಡಿಗೆ ತೆರಳಿ ರಥ ಕಟ್ಟಲು ಬೇಕಾದ ಬಿದಿರನ್ನು ತರಲು ಕೆಲಸ ಆರಂಭಿಸುತ್ತಾರೆ. ಕಾಡಿಗೆ ತೆರಳಿ ಬಿದಿರನ್ನು ಸಂಗ್ರಹಿಸಿದ ಬಳಿಕ ಮಲೆಕುಡಿಯರು ರಥ ಕಟ್ಟುವ ಕೆಲಸವನ್ನು ಆರಂಭಿಸ್ತಾರೆ. ನವೆಂಬರ್ 27ರ ಹೊತ್ತಿಗಾಗಲೇ ರಥದ ಸಂಪೂರ್ಣ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ರಥವನ್ನು ಕಟ್ಟಲು ಹಗ್ಗವನ್ನು ಬಳಸೋದಿಲ್ಲ. ಹಗ್ಗದ ಬದಲಾಗಿ ಇಲ್ಲಿ ಕಾಡಿನಲ್ಲಿ ಸಿಗುವ ಬಿದಿರನ್ನು ಬಳಸಲಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ರಥ ಕಟ್ಟುವ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಇಲ್ಲಿಯೂ ಬಿದಿರನ್ನು ಹೊರತುಪಡಿಸಿ ಪ್ಲಾಸ್ಟಿಕ್ ಅಥವಾ ತೆಂಗಿನ ನಾರಿನ ಹಗ್ಗ ಸೇರಿದಂತೆ ಯಾವುದನ್ನು ಬಳಸಲಾಗುವುದಿಲ್ಲ. ನವೆಂಬರ್ 26ರಂದು ಕ್ಷೇತ್ರದಲ್ಲಿ ಮೂಲ ವೃತ್ತಿಕೆ ಸಂಗ್ರಹಿಸುವ ಕಾರ್ಯ ನಡೆಯಲಿದ್ದು, ನವೆಂಬರ್ 27ಕ್ಕೆ ಉಗ್ರಾಣ ಮುಹೂರ್ತ ನಡೆಯಲಿದೆ. ಡಿಸೆಂಬರ್ 5, 6 ಹಾಗೂ 7ಕ್ಕೆ ಸೃಷ್ಟಿ ಸಂಭ್ರಮ ನಡೆಯಲಿದ್ದು, ಡಿಸೆಂಬರ್ 7ರಂದು ಮುಂಜಾನೆ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಆಗಮಿಸಿ. ಧನ್ಯವಾದಗಳು.